ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಇಮ್ಯುನಿಟಿ ಬೂಸ್ಟರ್ ಲಡ್ಡು ಹೆಂಗೆ ಮಾಡೋದು ಅಂತೇಳಿ ಹೇಳಿಕೊಡ್ತೆ. ಫಸ್ಟ್ ಒಂದು ಪಾತ್ರ ತಗೊಳ್ಳಿ, ಅದಕ್ಕೆ ಒಂದು ಚಮಚ ತುಪ್ಪ ಹಾಕಿ, ಅದಕ್ಕೆ 100 ಗ್ರಾಮ್ ಮಖಾನ ಕಮಲದ ಬೀಜ ಅಂತೇಳಿ ಹೇಳ್ತಾರೆ ಅದನ್ನು ಹಾಕಿ ಚಂದ ಮಾಡಿ 2 ನಿಮಿಷ ಫ್ರೈ ಮಾಡಿ. ಅದು ಹೊರದಾದ ಮೇಲೆ ಒಂದು ಬದಿ ತೆಗೆದಿಡಿ. ಕಡೆಗೆ ಅದೇ ಪಾತ್ರಕ್ಕೆ ಒಂದು ಚಮಚ ತುಪ್ಪ ಹಾಕಿ ಗೋಡಂಬಿ 100 ಗ್ರಾಮ್ ಅದನ್ನು ಹಾಕಿ ಲಾಯ್ಕ್ ಮಾಡಿ 1-2 ನಿಮಿಷ ಫ್ರೈ ಮಾಡಿ. ಫ್ರೈ ಮಾಡಿದಷ್ಟು ರುಚಿ ಜಾಸ್ತಿ, ಅದಕ್ಕೆ ಲಾಯ್ಕ್ ಮಾಡಿ ಫ್ರೈ ಮಾಡಿ. ಕಡೆಗೆ ಅದೇ ಪಾತ್ರಕ್ಕೆ ಇನ್ನೊಂದು ಚಮಚ ತುಪ್ಪ ಹಾಕಿ 100 ಗ್ರಾಮ್ ಬಾದಾಮಿ ಹಾಕಿ ಲಾಯ್ಕ್ ಮಾಡಿ ಹೊರಿನಿ. ಅದು ಲಾಯ್ಕ್ ಫ್ರೈ ಆದಮೇಲೆ ಅದೇ ಪಾತ್ರಕ್ಕೆ ಪಿಸ್ತಾ ಅದನ್ನು ಲಾಯ್ಕ್ ಮಾಡಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದು ತುಪ್ಪ ಹಾಕಂದಳಿಲ್ಲ, ಹಾಗೆ ಫ್ರೈ ಮಾಡ್ರೆ ಸಾಕತ್ತು. ಅದು ಲಾಯ್ಕ್ ಮಾಡಿ ಹೊರದಾದ್ಮೇಲೆ ಸೈಡ್ ತೆಗೆದಿಡಿ. ಕಡೆ ಅದೇ ಪಾತ್ರಕ್ಕೆ ವಾಲ್ನಟ್ಸ್ ಅದನ್ನು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹಾಗೆ ಅಗಸೆ ಬೀಜ ಇದನ್ನು ಹಾಗೆ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದು 100 ಗ್ರಾಮ್. ಕುಂಬಳಕಾಯಿ ಬೀಜ ಇದನ್ನು ಹಾಗೆ 1-2 ನಿಮಿಷ ಲಾಯ್ಕ್ ಮಾಡಿ ಫ್ರೈ ಮಾಡಿ. ಇದು ಫ್ರೈ ಆದಮೇಲೆ ಅದೇ ಪಾತ್ರಕ್ಕೆ ಕರ್ಗುಂಜಿ ಬೀಜ 100 ಗ್ರಾಮ್ ಇದನ್ನು ಹಾಗೆ ಲಾಯ್ಕ್ ಮಾಡಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಸೈಡಿಗೆ ತೆಗೆದಿಡಿ. ಇಷ್ಟೇ ಫ್ರೈ ಮಾಡ್ಕೊಂಬ ಐಟಮ್. ಒಣ ಕಾಯಿ ಅರ್ಧ ಕಡಿನೂ ಕಟ್ ಮಾಡಿ ಸೈಡಿಗೆ ತೆಗೆದಿಟ್ಕೊಳ್ಳಿ. ಹಾಗೆ ಇದಕ್ಕೆ ಒಣ ದ್ರಾಕ್ಷಿ 100 ಗ್ರಾಮ್ ಬೇಕಾಗ್ತದೆ, ಅದನ್ನು ಸೈಡಿಗೆ ತೆಗೆದಿಟ್ಕೊಳ್ಳಿ. ಹಾಗೆ ಇದಕ್ಕೆ ಅರ್ಧ kg ಖರ್ಜೂರ ಇದನ್ನು ಹಾಗೆ ಸೈಡಿಗೆ ತೆಗೆದಿಟ್ಕೊಳ್ಳಿ. ಇಷ್ಟೆಲ್ಲ ಐಟಮ್ ಇದಕ್ಕೆ ಬೇಕಾಗ್ತದೆ. ಇದೆಲ್ಲ ಹೊರದು ಸೈಡಿಗೆ ತೆಗೆದಿಟ್ಕೊಳ್ಳೋದು ಐಟಮ್. ಇದನ್ನೀಗ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡುವತ್ತಿಗೆ ನಿಮ್ಗೆ ಬೇಕಾದ್ರೆ 1-2 ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಕ್ಕೆ. ಒಣ ದ್ರಾಕ್ಷಿನ ಪುಡಿ ಮಾಡೋದು ಬೇಡ, ಮತ್ತೆಲ್ಲ ಪುಡಿ ಮಾಡಿ ಇಟ್ಕೊಳ್ಳಿ. ನಿಮಗೆ ಬೇಕಾದ್ರೆ ತರಿ ಆಯು ಪುಡಿ ಮಾಡ್ಲಕ್ಕೆ. ನಾನಿಲ್ಲಿ ಸ್ವಲ್ಪ ನೈಸಾಗಿ ಪುಡಿ ಮಾಡಿದ್ದು. ಹಾಗೆ ಇದಕ್ಕೆ 1 ಬೌಲ್ ತುಪ್ಪ ತಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿ, ಅದು ಸ್ವಲ್ಪ ನೀರು ಹಾಕಲ್ಲ, ಅದಕ್ಕೆ ತುಪ್ಪ ಕರ್ಗರ ಮೇಲೆ ಮಿಕ್ಸಿಯಲ್ಲಿ ಹಾಕೊಂಡು ಪುಡಿ ಮಾಡೋದು ಮಿಶ್ರಣ ಇತ್ತಲ್ಲ, ಅದಕ್ಕೆ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಲಾಯ್ಕ್ ಮಾಡಿ ಚಂದ ಮಾಡಿ ಕಲಸಿ. ಅದು ಒಳ್ಳೆ ಮಿಕ್ಸ್ ಆಯ್ತು ಹಂಗೆ ಕಲಸುವತ್ತಿಗೆ ಅದ್ರ ಮೇಲೆ ಬೇಕಾದ್ರೆ ಕುಂಬಳಕಾಯಿ ಬೀಜ, ಒಣ ದ್ರಾಕ್ಷಿ ಮತ್ತು ಕರ್ಗುಂಜಿ ಹಣ್ಣಿನ ಬೀಜ ನೀವೆಂತ ಬೇಕಾದ್ರೂ ಹಾಕ್ಕೊಳ್ಳಕ್ಕೆ. ನಾನಿಲ್ಲಿ ಒಣ ದ್ರಾಕ್ಷಿ ಮಾತ್ರ ಮೇಲೆ ಹಾಕ್ಕೊಂಡಿದ್ದೆ. ನಿಮಗೆ ಇಷ್ಟ ಇದ್ದರೆ ಕುಂಬಳಕಾಯಿ ಬೀಜ ಮತ್ತು ಕರ್ಗುಂಜಿ ಹಣ್ಣಿನ ಬೀಜನೂ ಹಾಕ್ಕೊಳ್ಳಕ್ಕೆ. ಎಲ್ಲ ಹಾಕಿ ಲಾಯ್ಕ್ ಮಾಡಿ ಚಂದ ಮಾಡಿ ತುಪ್ಪ ಹಾಕಿ, ತುಪ್ಪ ಎಷ್ಟು ಬೇಕು ಅಷ್ಟು ಹಾಕಿ ಲಾಯ್ಕ್ ಮಾಡಿ ಕಲಸಕ್ಕೆ. ನಂಗಿಲ್ಲಿ ತುಪ್ಪ 1 ಬೌಲ್ ಬೇಕಾಯ್ತು. ಲಾಯ್ಕ್ ಮಾಡಿ ತುಪ್ಪ ಹಾಕಿ ಕಲಸಿದ ಮೇಲೆ ಹಿಂಗೆ ಉಂಡೆ ಕಟ್ಟಕ್ಕೆ. ಹಿಂಗೆ ಉಂಡೆ ಕಟ್ಟಿ ಒಂದು ಡಬ್ಬದಲ್ಲಿ ಹಾಕಿ ಲಾಯ್ಕ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊ. ಅದು 1 ತಿಂಗಳು ಬೇಕಾದ್ರೂ ಬರ್ತದೆ ನಮಗೆ ಚಂದ ಮಾಡಿ ಇಟ್ಟರೆ. ನಾ ಈ ಲಾಡನ್ನ ಫಸ್ಟ್ ಟೈಮ್ ಟ್ರೈ ಮಾಡದ್ದು, ನಂಗೆ ಲೈಕ್ ಬಂದಿತ್ತು. ನೀವು ಟ್ರೈ ಮಾಡಿ ಕಾಣಿ, ನಿಮ್ಗೆ ಹೆಂಗೆ ಬಂದಿತ್ತು ಅಂದೇಳಿ ಕಮೆಂಟ್ಸಲ್ಲಿ ಹೇಳಿ. ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಟಾಟಾ ಬಾಯ್.